ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ಮಂಜಮ್ಮ ಪದ್ಮಶ್ರೀ ತಗೊಂಡು ರೋಡಿಗೆ ಇಳಿದಿದ್ದಾರೆ ಅಂತ. ನಾನು ಯಾಕೆ ರೋಡಿಗೆ ಇಳಿದೆ? ನಾನು ರೋಡಿಗೆ? ನಾವೊಂದು ಸಿನಿಮಾ ಮಾಡಿದೀವ್ರಿ. ಆ ಸಿನಿಮಾ ಜನಗಳಿಗೆ ಅರ್ಥ ಆಗ್ಬೇಕು, ಯುವ ಸಮುದಾಯಕ್ಕೆ ಮುಟ್ಟಬೇಕು ಆ ಸಿನಿಮಾ. ಈಗಿನ ಯುವತಿಯರಿಗೆ ಆ ಸಿನಿಮಾ ಮುಟ್ಟಬೇಕು. ಇವತ್ತು ನಾವು ದಾರಿಯಲ್ಲಿ ನಮ್ಮವರೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಆ ಚಕ್ಕ ಅಂತಾರೆ, 9 ಅಂತಾರೆ, ಇಜಿಡ ಅಂತಾರೆ, ಕೋಜ ಅಂತಾರೆ, ಮಾಮ ಅಂತಾರೆ. ಇದೆಲ್ಲ ಹೋಗ್ಲಾಡಿಸ್ಬೇಕು, ಇದೆಲ್ಲ ಬಿಡಬೇಕು. ಸಂವಿಧಾನವನ್ನ ಸೃಷ್ಟಿ ಮಾಡಿದ ಮೇಲೆ ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಸಮಪಾಲು ಸಮಾನತೆ ಯಾರಿಗೆ ಸಿಕ್ಕಿದೆ ಸಮಾನತೆ? ನಮಗ್ ಸಿಗ್ಲೇ ಇಲ್ವಲ್ಲ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ನಾವು ಸ್ವತಂತ್ರ ಭಾರತ ಅಂತ ಹೇಳ್ತೀವಿ, ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳ್ತೀವಿ. ಎಲ್ಲಿ ಸಿಕ್ಕಿದೆ ನಮಗೆ ಸ್ವತಂತ್ರ? ಯಾವ ಕಾಲದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ? ಇವತ್ತೆಲ್ಲ ನಾವು ಒಬ್ಬರೇ ಓಡಾಡ್ತಾ ಇದ್ರೆ ರಾತ್ರಿ ಹೊತ್ತು ಕರೀತಾರೆ ನಮ್ಮನ್ನು ಬಾ ಅಂತ. ಇದು ಸ್ವತಂತ್ರನಾ? ಇಲ್ಲ, ನಮಗೆ ಸ್ವತಂತ್ರ ಸಿಕ್ಕಿಲ್ಲ. ನಮಗೆ ಎಷ್ಟು ಕಷ್ಟ, ನೋವು, ನಲಿವಂತೂ ಇಲ್ಲೇ ಇಲ್ಲ. ಬರೀ ಕಷ್ಟ ನೋವುಗಳೇ ನಮ್ಮ ಜೀವನದಲ್ಲಿ ಎಲ್ಲ. ನಾವೇನು ಇವತ್ತು ಮುಖವಾಡವನ್ನ ಹಾಕೊಂಡು ಬಣ್ಣ ಹಚ್ಚಿಕೊಂಡು ಮೇಕಪ್ ಮಾಡ್ಕೊಂಡು ನಗ್ನಗತ ಓಡಾಡ್ತೀವೋ ಅದರ 100ರಷ್ಟು ದುಃಖ ನಮ್ಮೊಳಗಿದೆ. ನಾವು ಮುಂದಿನ ಹಲ್ಲಿನಿಂದ ತುಟಿಯಿಂದ ಮಾತಾಡ್ತಾ ಇದ್ರೆ ಹಿಂದೆ ನಮ್ಮ ಹಲ್ಲುಗಳು, ನಮ್ಮ ಮನಸ್ಸುಗಳು ನೋವನ್ನ ಇನ್ನೂವರೆಗೂ ಅನುಭವಿಸ್ತಾ ಇದೆ. ಇವತ್ತು ನನಗೆ ಪದ್ಮಶ್ರೀ ಬಂದಿದೆ ರೀ, ನನಗೆ ನೋವು ಇಲ್ಲ ಅನ್ಕೊಂಡಿದ್ದೀರಾ? ನನಗೆ ಯಾರು ಏನು ಅನ್ನದೇ ಇಲ್ಲ ಅನ್ಕೊಂಡಿದ್ದೀರಾ? ಒಂದು ಸರಿ ಅವಾಗ್ಲೇ ಹೇಳಿದ್ರು ಇವರು, ನಾವು ಶೂಟಿಂಗ್ ಮಾಡುವಾಗ ಒಂದು ಮನೇಲಿ ಉಳ್ಕೊಂಡ್ವಿ. ಆ ಮನೇಲಿ ಉಳ್ಕೊಂಡಾಗ ರಾತ್ರಿನೇ ಮನೆ ಖಾಲಿ ಮಾಡಿಸಿದ್ರು. ನೀವೆಲ್ಲ ಓಡಾಡ್ತಾ ಇದ್ರೆ ನಮ್ಮ ಮಕ್ಕಳಿಗೆ ಅಸಹ್ಯ ಆಗುತ್ತೆ, ನಮ್ಮ ಮಕ್ಕಳು ಭಯ ಪಡ್ತಾರೆ, ನಮ್ಮ ಮಕ್ಕಳು ಚೀರಾಡ್ತಾರೆ. ಅವ್ರನ್ನೆಲ್ಲ ನೋಡಿ ನೀವು ಬರಬೇಡ್ರಿ ಅಂತ ರಾತ್ರಿ ಹೊತ್ತೇ ನನ್ನನ್ನು ಮನೆ ಖಾಲಿ ಮಾಡಿಸಿದ್ರು. ಸೆಟ್ ಒಳಗೆ ಬಂದು ಮಲ್ಕೊಂಡೆ ರೀ ನಾನು. ಸುಮಾರು ಒಂದು 25 ಗುಡಿಸ್ಲು ಹಾಕಿದ್ರೆ ಆ ಸೆಟ್ ಒಳಗೆ ಬಂದು ಮಲ್ಕೊಂಡೆ, ಗುಡಿಸ್ಲಿ ಒಳಗೆ. ಆ ಮಳೆಗಾಲ ಅವಾಗ ಸೋರ್ತದೆ. ರಾತ್ರಿ ತಾಡ್ಪಾಲ್ ತಂದು ಹಾಕಿ ನನ್ನನ್ನು ಅಲ್ಲಿ ಮಲಗಿಸಿದ್ರು. ಇಡೀ ನಮ್ಮ ಚಿತ್ರತಂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ ಅಯ್ಯಪ್ಪನ ಅಂಗಳದಲ್ಲಿ ಮಲ್ಕೊಂಡ್ವಿ. ರಾತ್ರಿ ಮನೆ ಖಾಲಿ ಮಾಡಿಸಿದ್ರು. ಆಮೇಲೆ ಟೆಕ್ನಿಷಿಯನ್ ಅವರು ಇಲ್ಲಿ ನಾವೇ ಎಲ್ಲ ಅಡಿಗೆ ಮಾಡ್ತಾ ಇದ್ವು ಅಂತ ಹೇಳಿದ್ರು ಅವ್ರು. ಅವಾಗ್ಲೇ ಅಡಿಗೆ ಮಾಡಿದ ಊಟನ ಮಾಡಬರ್ರಿ ಅಂತ ನಮ್ಮ ಅಶೋಕ್ ಜೈರಾಮ್ ಅವ್ರನ್ನ ಊಟಕ್ಕೆ ಕರೆದ್ರೆ ಅವರು ಸೈಡಿಗೆ ಕರೀತಾರೆ. ಕರೆದು ಏನ್ ಹೇಳ್ತಾರೆ ಅಂದ್ರೆ, ಸರ್ ನಮಗೆ ಕಾಸು ಕೊಟ್ಬಿಡ್ರಿ ಸರ್, ನಾವು ಹೊರಗಡೆ ಹೋಗಿ ಊಟ ಮಾಡ್ತೀವಿ. ಇಲ್ಲ ರೀ, ಊಟ ತಯಾರಾಗಿದೆ, ಬರ್ರಿ ಊಟ ಮಾಡ್ರಿ ಅಂದ್ರೆ ಅವ್ರು ಹೇಳ್ತಾರೆ, ಅವ್ರು ಮಾಡಿದ್ದು ನಾವು ತಿನ್ನಕ್ ಆಗೋದಿಲ್ಲ ರೀ, ಅವ್ರ ಸ್ವಚ್ಛತೆ ಕಡಿಮೆ, ಅವರು ಸ್ಟಾರ್ ತಿಂತಾರೆ, ವಿಮಲ್ ತಿಂತಾರೆ, ಇನ್ನು ಏನೇನೋ ಮಾಡ್ತಾರೆ, ಅವ್ರು ಮಾಡಿದ ಅಡಿಗೆ ನಾವು ಊಟ ಮಾಡಂಗಿಲ್ರಿ, ಕಾಸು ಕೊಟ್ಟು ಬಿಡ್ರಿ ಅಂತಾರೆ. ನಮಗೆ ಮನುಷ್ಯತ್ವ ಇಲ್ವಾ? ನಾವು ಮನುಷ್ಯರಲ್ವಾ? ನಮ್ಮನ್ನ ಅವತ್ತು ಅವರು ದುಡ್ಡು ಇಸ್ಕೊಂಡು ಹೋಗಿ ಹೊರಗಡೆ ಊಟ ಮಾಡ್ತಾರೆ. ಟೆಕ್ನಿಷಿಯನ್ ಅವ್ರು ದುಡ್ಡು ಇಸ್ಕೊಂಡು ಹೊರಗಡೆ ಹೋಗಿ ಊಟ ಮಾಡ್ತಾರೆ. ಆಮೇಲೆ ಡಬ್ಬಿಂಗಿಗೆ ಅಂತ ಹೋಗ್ತಾರೆ ನಮ್ಮವರೆಲ್ಲರೂ ಸೇರಿಸ್ಕೊಂಡು. ಡಬ್ಬಿಂಗಿಗೆ ಹೋದ್ರೆ ಸರ್ ಎಲ್ಲರೂ ಕರ್ಕೊಂಡ್ ಬರ್ಬೇಡ್ರಿ ಸರ್, ಅಕ್ಕಪಕ್ಕ ಸ್ಟುಡಿಯೋಗಳಿದಾವೆ, ಅಕ್ಕಪಕ್ಕ ಆಫೀಸ್ಗಳಿದಾವೆ, ಅವರೆಲ್ಲರೂ ಭಯ ಬೀಳ್ತಾರೆ. ಅವ್ರನ್ನ ನೋಡಿ ಅಸಹ್ಯ ಪಡ್ತಾರೆ. ನೀವು ಒಬ್ಬೊಬ್ಬರನ್ನೇ ಕರ್ಕೊಂಡ್ಬಂದು ಡಬ್ಬಿಂಗ್ ಮಾಡ್ರಿ ಅಂತ ಹೇಳ್ತಾರೆ. ನಾವು ಮನುಷ್ಯರಲ್ವಾ ಹಾಗಾದ್ರೆ? ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ, ಇಷ್ಟೆಲ್ಲ ನೋವುಗಳನ್ನ ಅನುಭವಿಸಿ ಒಂದು ಚಿತ್ರವನ್ನ ಮಾಡಿ ಸಮಾಜಕ್ಕೆ ತೋರಿಸ್ಬೇಕು ಅಂತಂದ್ರೆ ನಾವು ಇಡೀ ತಂಡ ಕಟ್ಕೊಂಡು ಹೋರಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಆಶಾ ಅಮ್ಮ ಸಹ ನಮಗೆ ಕೈ ಜೋಡಿಸಿದ್ದಾರೆ. ಇಷ್ಟೂ ಜನ ಆಶಾ ಅಮ್ಮನೇ ಕರ್ಕೊಂಬಂದಿರೋದು. ನಾನು ನಿಲ್ತೀನಿ ಮಕ್ಕಳ ನಿಮ್ ಜೊತೆಗೆ ಅಂತ ಆಶಾ ಅಮ್ಮ ಇಷ್ಟೂ ಜನ ಮಕ್ಕಳನ್ನ ಕರ್ಕೊಂಡು ನಮಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಭಾರತೀಯ ಅಮ್ಮ ನಾಯ್ಕ ಅವರು ಸಹ ನಮ್ಮ ಸಮುದಾಯಕ್ಕೆ ನಾವು ಅವ್ರ ಆಫೀಸಿಗೆ ಹೋದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ, ಇವ್ರಿಗೆ ಫೋನ್ ಮಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ, ಇವ್ರ ಜೊತೆ ಮಾತಾಡ್ತೀನಿ ಅಂತ ಮಾತಾಡಿಸಿ ನಮ್ಮನ್ನ ಅವ್ರು ಅಲ್ಲಿ ಕಳಿಸಿ ಅವರಿಂದ ಏನಾದ್ರೂ ಸಹಾಯ ಸಿಗುತ್ತೆ ನೋಡೋಣ ಅಂತ ಅದನ್ನೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ಭಾರತಿ ಶೆಟ್ಟಿ ಅವರು ಸಹ
ನಮಗೆ ಬೆಳಗಾವಿಯಲ್ಲಿ ಪರಿಚಯ ಆದಾಗಿಂದನೂ ನಾವು ಏನೇ ಫೋನ್ ಮಾಡಿದ್ರೆ ನಾನೊಬ್ಬ MLC ಅನ್ನೋದನ್ನ ಮರೆತು ನಮ್ಮ ಕೂಗಿಗೆ ಧ್ವನಿಯಾಗಿ ನಿಂತಿದ್ದಾರೆ, ನಮ್ಮ ಧ್ವನಿಯಾಗಿ ನಿಂತಿದ್ದಾರೆ, ನಮ್ಮ ಕಾಲಿಗೆ ಅವರು ಕಾಲುಗಳಾಗಿ ನಿಂತಿದ್ದಾರೆ, ನಮ್ಮ ಮನಸ್ಸಿಗೆ ಅವರ ಮನಸ್ಸಾಗಿ ಭಾರತಿ ಅವರು ನಿಂತಿದ್ದಾರೆ, ಶೆಟ್ಟಿ ಅವರು ಇಷ್ಟೆಲ್ಲ ಸಪೋರ್ಟ್ ನಿಂತಿದೆ. ಅದೆಲ್ಲ ಯಾಕ್ರಿ? ಒಬ್ಬ ದಚ್ಚು ದೇವ್ ಯೂಟ್ಯೂಬರ್, ಇನ್ಸ್ಟಾಗ್ರಾಮರು 1 ಕೋಟಿಯಿಂದ 1.5 ಕೋಟಿ ತನಕ ಫಾಲೋವರ್ಸ್ ಅನ್ನ ಇಟ್ಕೊಂಡಿರೋನು. ಇವತ್ತು ಯಾವ್ದಾದ್ರು ಒಂದು ಅಂಗಡಿಗೆ ಅಥವಾ ಯಾವ್ದೋ ಒಂದು ಪ್ರಮೋಷನ್ ವಿಡಿಯೋ ಮಾಡಕ್ ಹೋದ್ರೆ 1 ಲಕ್ಷದಿಂದ 1.5 ಲಕ್ಷ ತಗೊಳ್ತಾನೆ ಅವನು. ಸ್ವಲ್ಪ ದುಡ್ಡಲ್ಲ, 1 ಲಕ್ಷದಿಂದ 1.5 ಲಕ್ಷ ತಗೊಳ್ತಾನೆ ಅಂತವನು. ಆಮೇಲೆ ನಮ್ಮ ಧನುಷ್ ಶೆಟ್ಟಿ ಅಂತ ಇನ್ನೊಬ್ಬನಿದ್ದಾನೆ, ಭೀಮಾ ಅಂತ ಇನ್ನೊಬ್ಬನಿದ್ದಾನೆ. ಇವರೆಲ್ಲ ಹೀರೋ ವಿಲನ್ ಪಾತ್ರಗಳನ್ನ ಮಾಡ್ಯಾರೆ. ಅವನು ದಚ್ಚು ಹೀರೋ ಪಾತ್ರ ಮಾಡಿದ್ರೆ ನಾವು ನಾಚ್ಕೋಬಹುದಾಗಿತ್ತು. ನಾನೊಬ್ಬ ತೃತೀಯ ಲಿಂಗಿಗೆ ನಾನು ಹೀರೋ ಪಾತ್ರ ಮಾಡಲ್ಲ, ನಾನು ಗಂಡಸಿದ್ದೀನಿ, ನನಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ಅಹಂನಿಂದ ಅಹಂಕಾರದಿಂದ ಆ ವಿಲನ್ಗಳಾಗಿರ್ಲಿ ಹೀರೋ ಆಗಿರ್ಲಿ ಅವರು ಏನಂತ ಬರ್ತಾರಂದ್ರೆ, ನನ್ನ ತೃತೀಯ ಲಿಂಗಿ ಸಮುದಾಯದ ಅಕ್ಕ ತಂಗಿಯರಿಗೆ ನಾನು ಬೆಂಬಲವಾಗಿ ನಿಂದಿರ್ತೀನಿ, ನಾನು ಅವ್ರ ಜೊತೆ ಪಾತ್ರ ಮಾಡ್ತೀನಿ, ನಾನು ಅವ್ರ ಜೊತೆ ಪಾತ್ರ ಮಾಡಿದ್ರೆ ನಾನೇನು ಅವ್ರ ಜೊತೆ ಸೆಕ್ಸ್ ವರ್ಕ್ ಮಾಡ್ದಂಗೆ ಆಗೋದಿಲ್ಲ, ನಾನು ಅವ್ರ ಜೊತೆ ಪಾತ್ರ ಮಾಡಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಇಷ್ಟೂ ಜನ ನಮಗೆ ಸಪೋರ್ಟ್ ಮಾಡಿ ಆ ಸಿನಿಮಾವನ್ನ ತಯಾರು ಮಾಡೋದಕ್ಕೆ ಮಾಡಿದ್ದಾರೆ. ಇನ್ನು ರವಿ ಸರ್ ಅವರು ಅವತ್ತೊಂದ್ಸರಿ ನಾವು ಮಾಡಿದ್ವಿ, ಹೋದ್ ಶುಕ್ರವಾರ ಅವತ್ತು ಬಂದಿದ್ದಾರೆ ಅಂತ ಅವ್ರು ಬಂದು ವಾಪಸ್ ಹೋದ್ರು. ನಮ್ಮವ್ರು ಯಾರು ಅವತ್ತು ಬಂದಿರ್ಲಿಲ್ಲ ಏನೋ ಒಂದು ಅಸ್ತವ್ಯಸ್ತ ಆಗಿ ಅವತ್ತು ಯಾರು ಬರಕ್ಕಾಗ್ಲಿಲ್ಲ. ಸಂಪಂಗಿ ಅವರು ಸಹ ಅವತ್ತು ಬಂದು ವಾಪಸ್ ಹೋದ್ರು. ಇವತ್ತು ಅದಿಷ್ಟು ಬೆಂಬಲವನ್ನ ಕಟ್ಟಿಕೊಂಡು ನಮ್ಮ ಕೂಗಿಗೆ ಹೋಗೊಟ್ಟು ಬಂದಿದ್ದಾರೆ. ಇವರೆಲ್ಲ ನಮ್ಮ ಕೂಗಿಗೆ ಹೋಗೊಟ್ಟು ಬಂದಿದ್ದಾರೆ. ಇದು ಇಷ್ಟು ಬೆಂಬಲ ಸಿಕ್ಕಿದೆಯಲ್ಲ, ನಾವು ಇನ್ನೂ ಹೋರಾಟವನ್ನ ಮಾಡ್ತೀವಿ. ನಮಗೆ ಒಂದು ಸಿನಿಮಾ ತೋರ್ಸೋದಕ್ಕೆ ಅವಕಾಶ ಮಾಡಿಕೊಡ್ರಿ. ನನ್ನ ಜೀವನ ಚರಿತ್ರೆ 16 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿರ್ಬೋದು, ಅಲ್ಲಿ ಎಷ್ಟು ಮಕ್ಕಳು ಓದ್ತಾರೆ. ಇದನ್ನ ನೋಡಿದ್ರೆ ಅವಿದ್ಯಾವಂತರು ಸಹ ನಮಗೆ ಗೌರವವನ್ನು ಕೊಡ್ತಾರೆ, ಮಹಿಳೆಯರು ಸಹ ಗೌರವವನ್ನು ಕೊಡ್ತಾರೆ. ನಮಗೆ ಗೌರವ ಬೇಕು ರೀ, ನಮಗೆ ಅವಕಾಶಗಳು ಬೇಕು. ನಿಮ್ಮ ಅನುಕಂಪ ನಮಗೆ ಬೇಡ, ಅಯ್ಯೋ ಪಾಪ ಅನ್ನೋದು ನಮಗೆ ಬೇಡ, ನಮಗೆ ಅನುಕಂಪನೆ ಬೇಡ. ನಮಗೆ ಅವಕಾಶಗಳನ್ನ ಕೊಡ್ರಿ, ಥಿಯೇಟರ್ಗಳನ್ನ ಕೊಡ್ರಿ, ನಮಗೆ ಸಮಾನತೆಯನ್ನ ಕಲ್ಪಿಸಿಕೊಡ್ರಿ. ಅದು ಅಲ್ಲದೆ ನಾನು ಈ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಕರ್ನಾಟಕದ ಎಲ್ಲಾ ಶಾಲಾ ಕಾಲೇಜುಗಳು ಕಡ್ಡಾಯವಾಗಿ ಶಿವಲೀಲಾ ಸಿನಿಮಾವನ್ನ ನೋಡಬೇಕು ಅಂತ ಸುತ್ತೋಲೆಯನ್ನ ಓಡಿಸ್ಬೇಕು. ನಮಗೆ ನ್ಯಾಯ ಬೇಕು. ನಿಮ್ಮ ಅನುಕಂಪ ಬೇಡ ನಮಗೆ. ಇಷ್ಟು ದಿವಸ ನೀವು ಅಯ್ಯೋ ಪಾಪ ಅಂತ 10 ರೂಪಾಯಿ 20 ರೂಪಾಯಿ ಕೊಟ್ಟಿದ್ದು ನಮಗೆ ಬೇಕಾಗಿಲ್ಲ. ನೀವೇ ನಮಗೆ ಪುಕ್ಸೇಟ ಕೊಟ್ಟಿಲ್ಲ, 1000 ರೂಪಾಯಿ ಕೊಟ್ಟರು ನೀವೇ ನಮಗೆ ಪುಕ್ಸೇಟ ಕೊಟ್ಟಿಲ್ಲ. ನೀವು ನಮ್ಮನ್ನು ಹೊರಗಾಕಿದಿರಿ, ನಮ್ಮನ್ನ ಒಪ್ಪಿಕೊಂಡಿಲ್ಲ. ಇವಾಗ ಒಪ್ಪಿಕೊಳ್ಳೋ ತನಕ ನೀವು ನಮಗೆ ದಂಡ ಕಟ್ತೀರಿ. ನಾವು ನಿಮ್ಮನ್ನ ಒಪ್ಪಿಕೊಳ್ಳಿಲ್ಲ, ನಿಮಗೆ ನಾನು ದಂಡ ಕಟ್ತೀನಿ ಅಂತ ನೀವು ದಂಡ ಕಟ್ತೀರಿ. ನಮಗೆ ದಾನ ಕೊಡ್ತಾ ಇಲ್ಲ, ನೀವು ಅಂತಃಕರಣದಿಂದ ದಾನ ಕೊಡ್ತಾ ಇಲ್ಲ, ನೀವು ದಂಡ ಕಟ್ಟುತ್ತಾ ಇದ್ದೀರಿ. ಬಂಧುಗಳೇ, ನೀವು ದಂಡ ಕಟ್ತೀರಿ. ನಮ್ಮನ್ನು ನೀವು ಒಪ್ಪಿಕೊಳ್ಳೋದಕ್ಕೋಸ್ಕರ ನೀವು ದಂಡವನ್ನ ಕೊಡ್ತೀರಿ. ನೀವು ಅನ್ಕೊಂಡಿರ್ಬೋದು ನಾವು ದಾನ ಮಾಡಿದೀವಿ, ಅದಲ್ವೇ ಅಲ್ಲ. ನಮ್ಮನ್ನ ಒಪ್ಪಿಕೊಳ್ಳಿಲ್ಲದ ಕಾರಣಕ್ಕೆ ನೀವು ಇವತ್ತಿನವರೆಗೂ ದಂಡವನ್ನ ಕೊಡ್ತೀರಾ. ನೀವು ಯಾವತ್ತು ನಮಗೆ ಒಪ್ಪಿಕೊಂಡು ಎಲ್ಲರಿಗೂ ಅವಕಾಶಗಳನ್ನ ಕೊಡ್ತೀರಲ್ಲ, ಅವಾಗ ನಾವು ನಿಮಗೆ ಶರಣಾಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಮಗೆ ಥಿಯೇಟರ್ಗಳು ಬೇಕು, ನಮಗೆ ಬೇಕೇ ಬೇಕು. ಶಿವಲೀಲಾ ಸಿನಿಮಾಕ್ಕೆ ಬೇಕೇ ಬೇಕು.